ಸಭೆಯಲ್ಲಿ ಎದ್ದು ನಿಂತು ಈಡಿಗ ಸಮುದಾಯಕ್ಕೆ ಅನ್ಯಾಯವಾಗಿದೆ, ಲಿಂಗಾಯತ ಸಮುದಾಯಕ್ಕೆ 100 ಕೊಡ್ತಾ ಇದ್ದೀರಿ, ಈಡಿಗ ಸಮುದಾಯಕ್ಕೆ ಏನು ನಿಗಮಕ್ಕೂ ಕೂಡ ಹಣ ಕೊಡ್ತಾ ಇಲ್ಲ, ನೀ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಾ ಇದೆಯಂತ ವಿಧಾನಸಭೆಯಲ್ಲಿ ಎದ್ದು ನಿಂತು ಮಾತಾಡಿರ್ತಕ್ಕಂಥ ಏಕೈಕ ಶಾಸಕ ಆಡಳಿತ ಪಕ್ಷದ ಅದು ವೇಣುಗೋಪಾಲಕೃಷ್ಣ. ಹಾಗಾಗಿ ನಾವೆಲ್ಲರೂ ಕೂಡ ಅವರು ಬಂದ್ರೆ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಒಂದಷ್ಟು ನಮಗೆ ನ್ಯಾಯ ಸಿಗಬಹುದು. ಅಷ್ಟೇ ಅಲ್ಲ, ಆ ಕ್ಷೇತ್ರದ ಜನರ ಧ್ವನಿಯಾಗಿ ಮತ್ತು ರಾಜ್ಯದ ಇಡೀ ಈಡಿಗ ಸಮುದಾಯದ ಧ್ವನಿಯಾಗಿ ಅವರು ಕೆಲಸ ಮಾಡಬಹುದಂತ ಹೇಳಿ ಇದರ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಬೇಳೂರು ಗೋಪಾಲಕೃಷ್ಣ ಅವರ ನಮ್ಮ ನಿನ್ನೆ ತೆಗೆದುಕೊಂಡ ನಿರ್ಣಯಕ್ಕೆ ನೀವೆಲ್ಲರೂ ಕೂಡ ಕೈ ಎತ್ತಿ ಈ ನಿರ್ಣಯಕ್ಕೆ ಮಂಡನೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನಾನು ಹೇಳತಕ್ಕ